ದೇವಿ ಚಂದ್ರಘಂಟಾಯೇ ನಮಃ. ಸರ್ವರಿಗೂ ವಿಜಯನಗರ ದಸರಾ ಉತ್ಸವಕ್ಕೆ ಸುಸ್ವಾಗತ. ನವರಾತ್ರಿಯ 3ನೇ ದಿನದಂದು ದುರ್ಗೆಯು ಚಂದ್ರಘಂಟಾ ದೇವಿಯ ಅವತಾರವನ್ನ ತಾಳುತ್ತಾಳೆ. ಈ ದೇವಿಯನ್ನ ಚಂದ್ರಘಂಟಾ ದೇವಿ ಎಂಬ ಹೆಸರಿನಿಂದ ಆರಾಧಿಸಲಾಗುತ್ತದೆ. ಚಂದ್ರ ಗಂಟ, ಇದರ ಅರ್ಥ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನ ಹೊಂದಿರುವಳು ಎಂದಾಗುತ್ತದೆ. ಈ ದೇವಿಯು ಸದಾ ತನ್ನ 3ನೇ ಕಣ್ಣನ್ನ ತೆರೆದೇ ಇರುತ್ತಾಳೆ. ಶಿವನೊಂದಿಗಿನ ವಿವಾಹದ ನಂತರ ಈ ದೇವಿಯನ್ನ ಚಂದ್ರಘಂಟಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ದೇವಿಯು ಸದಾ ರಾಕ್ಷಸರೊಂದಿಗೆ ಯುದ್ಧಕ್ಕೆ ಸಿದ್ಧಳಾಗಿರುತ್ತಾಳೆ. ಹಾಗಾಗಿ ಈ ದೇವಿಯನ್ನ ಚಂದ್ರಘಂಟ, ಚಂಡಿಕಾ ಮತ್ತು ರಣಚಂಡಿ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಈ ತಾಯಿಯ ಕೃಪೆಯಿಂದ ಭಕ್ತರಲ್ಲಿರುವ ಪಾಪಗಳು, ಸಂಕಷ್ಟಗಳು, ಶಾರೀರಿಕ ಸಮಸ್ಯೆಗಳು, ಮಾನಸಿಕ ಕ್ಲೇಶಗಳು ಮತ್ತು ಪ್ರೇತ ಬಾಧೆಗಳು ನಿವಾರಣೆಯಾಗುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ದುರ್ಗಾಮಾತೆ ಚಂದ್ರಘಂಟಾ ರೂಪ ತಾಳಿದ ಹಿನ್ನೆಲೆ ಬಗ್ಗೆ ನೋಡೋದಾದ್ರೆ, ಪಾರ್ವತಿ ದೇವಿಯು ತನ್ನ ಕಠಿಣ ತಪಸ್ಸಿನಿಂದ ಪರಮೇಶ್ವರನನ್ನ ಒಲಿಸಿಕೊಳ್ಳುವ ಪೌರಾಣಿಕ ಕಥೆಯಂತೂ ಅತ್ಯಂತ ಮನೋಜ್ಞವಾಗಿದೆ. ಹೀಗೆ ಪಾರ್ವತಿ ದೇವಿಯು ಸುಮಾರು 3000 ವರ್ಷಗಳ ಕಾಲ ತನ್ನ ಘೋರ ತಪಸ್ಸಿನ ಮೂಲಕ ಪರಶಿವನನ್ನ ಮೆಚ್ಚಿಸಿದ ನಂತರ ವಿವಾಹ ಸಮಯದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿ ದೇವಿಯ ಅರಮನೆಯನ್ನ ಪ್ರವೇಶಿಸಿದಾಗ ತಾಯಿ ಪಾರ್ವತಿ ದೇವಿಯು ಶಿವನ ಅತಿ ಭಯಂಕರ ನಿಜ ಸ್ವರೂಪವನ್ನ ಕಂಡು ಅಲ್ಲೇ ಮೂರ್ಛೆ ಹೋಗುತ್ತಾಳೆ. ಆಗ ತಾಯಿ ಪಾರ್ವತಿ ದೇವಿ ಚಂದ್ರಘಂಟಾ ದೇವಿಯ ರೂಪ ತಾಳಿ ಶಿವನಿಗೆ ರಾಜಕುಮಾರನ ರೂಪವನ್ನ ತಾಳುವಂತೆ ಕೋರುತ್ತಾಳೆ. ಹೀಗೆ ಪರಶಿವನು ಸುಂದರ ವರನ ರೂಪ ತಾಳಿದ ನಂತರ ಜಗನ್ಮಾತೆಯಾದ ಪಾರ್ವತಿಗೂ ಕೈಲಾಸನಾಥ ಶಂಕರನಿಗೂ ಕಲ್ಯಾಣವಾಗುತ್ತದೆ. ಹೀಗೆ ಪಾರ್ವತಿ ದೇವಿಯು ಚಂದ್ರಘಂಟಾ ರೂಪ ತಾಳಿದ್ದನ್ನ ದುರ್ಗೆಯ ವೈವಾಹಿಕ ಅವತಾರ ಎಂದೇ ಕರೆಯಲಾಗುತ್ತದೆ. ಹೀಗೆ ಈ ತಾಯಿಯು ಮನುಕುಲದ ಅಸಮರ್ಥತೆಯನ್ನ ತೊಲಗಿಸಿ ಧೈರ್ಯ, ಶೌರ್ಯದ ಜೊತೆಗೆ ಆತ್ಮವಿಶ್ವಾಸದ ಪ್ರತೀಕ ಎಂದು ಪೂಜಿಸಲಾಗುತ್ತದೆ. ಹೀಗೆ ದುರ್ಗಾದೇವಿಯ ಮತ್ತೊಂದು ಅವತಾರದ ಬಗ್ಗೆ ತಿಳಿಯಲು ತಪ್ಪದೇ ವೀಕ್ಷಿಸಿ ವಿಜಯನಗರ ದಸರಾ ಉತ್ಸವ.